ಮುಖ್ಯಾಂಶಗಳು. ಎಲ್ಲೆಡೆ ನಾಳೆ ಆಗಸ್ಟ್ 15ರಂದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸೇವೆ ಸಲ್ಲಿಸಿದ ಸ್ವಾತಂತ್ರ್ಯ ಸೇನಾನಿಗಳ ಸ್ಮರಣೆ. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಚಾತುರ್ಮಾಸ ಆಚರಿಸುತ್ತಿರುವ ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನ. ವಾಲ್ಕೇಶ್ವರದಲ್ಲಿ ಶ್ರೀಮದ್ ಮಾಧವೇಂದ್ರ ಸ್ವಾಮೀಜಿಯವರ 250ನೇ ಪುಣ್ಯತಿಥಿ ಆರಾಧನೆ. ರಾಜ್ಯದೆಲ್ಲೆಡೆ ವಿಜೃಂಭಣೆಯಿಂದ ನಾಗರ ಪಂಚಮಿ ಆಚರಣೆ. ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರಿಂದ ವಿಶೇಷ ಪ್ರಾರ್ಥನೆ. ಕಳೆದ 110 ದಿವಸಗಳಲ್ಲಿ 125 ಕೋಟಿ ರಾಮನಾಮ ಜಪಪಠಣ ಪೂರ್ಣ. ಗೌಡ ಸಾರಸ್ವತ ಬ್ರಾಹ್ಮಣ ಸಭಾ ಮೂಲ್ಕಿ ವತಿಯಿಂದ ವಧುವರರ ಅನ್ವೇಷಣೆಗೆ ಸಂಬಂಧ ವೈವಾಹಿಕ ಸಮಾವೇಶ ಅಕ್ಟೋಬರ್ 27ಕ್ಕೆ ಆಯೋಜನೆ. ಬೆಂಗಳೂರಿನ GSB ಪರಿವಾರ್ ಉತ್ತರಹಳ್ಳಿ ಇವರ ವತಿಯಿಂದ ಸತ್ಯನಾರಾಯಣ ಪೂಜೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಗೌಡ ಸಾರಸ್ವತ ಬ್ರಾಹ್ಮಣ ಸಭಾ ಮೈಸೂರು ಇದಕ್ಕೆ ನೂತನ ಆಡಳಿತ ಮಂಡಳಿ ಆಯ್ಕೆ. ಹುಬ್ಬಳ್ಳಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವತಿಯಿಂದ ಶ್ರಾವಣ ಮಾಸದ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ವಿಶೇಷ ಶ್ರೀ ರಾಮನಾಮ ಜಪಪಠಣ. ವಾರ್ತೆಗಳ ವಿವರ. ನಾಳೆ ಆಗಸ್ಟ್ 15ರಂದು 78ನೇ ಸ್ವಾತಂತ್ರ್ಯೋತ್ಸವವು ದೇಶಾದ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ತತ್ಸಂಬಂಧ ಮುಖ್ಯ ಸಮಾರಂಭವು ದೆಹಲಿಯಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದು ಮಡಿದ ಮಹನೀಯರನ್ನು ಕೃತಜ್ಞತೆಯಿಂದ ಸ್ಮರಿಸಲಾಗುವುದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಜೈಲುವಾಸ ಅನುಭವಿಸಿ ಮನೆಮಠ ಕಳೆದುಕೊಂಡು ನೂರಾರು ಕೊಂಕಣಿಗರು ಕರ್ನಾಟಕದಲ್ಲಿದ್ದರು. ಅವರಲ್ಲಿ ಪ್ರಮುಖರೆಂದರೆ ICS ನೌಕರಿ ತ್ಯಜಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡ ನೇತಾಜಿಯವರ ಅನುಯಾಯಿ ಹರಿವಿಷ್ಣು ಕಾಮತ್, ಸತ್ಯಾಗ್ರಹ ಚಳುವಳಿಯ ಕರ್ನಾಟಕದ ಪ್ರಥಮ ಸ್ವಯಂ ಸೇವಕರೆಂದು ಕೀರ್ತಿಶೇಷರಾದ ಕಾರ್ನಾಡ್ ಸದಾಶಿವರಾಯರು, ಕಮಲಾದೇವಿ ಚಟ್ಟೋಪಾಧ್ಯಾಯರು, ಉಮಾಬಾಯಿ ಕುಂದಾಪುರ್, ನಾರಾಯಣ್ ಗಣೇಶ್ ಚಂದಾವರ್ಕರ್, RK ಪ್ರಭು, KN ರಾವ್ ದಾಂಡೇಲಿ, VS ಕುಡುವ ಹೀಗೆ ನೂರಾರು ಮಹನೀಯರನ್ನು ಹೆಸರಿಸಬಹುದು. ಅವರೆಲ್ಲರ ತ್ಯಾಗ ಸೇವೆಯನ್ನು ನೆನಪಿಸಿಕೊಳ್ಳುವುದೇ ನಾವು ಅವರಿಗೆ ಸಲ್ಲಿಸುವ ಮಹಾ ಶ್ರದ್ಧಾಂಜಲಿ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಸಂಯುಕ್ತ ಕರ್ನಾಟಕದ ಕಬ್ಬೂರು ಸಭಾಭವನದಲ್ಲಿ ಚಾಲುಕ್ಯ ಎಕ್ಸ್ಪೋ ಎನ್ನುವ ಹಳೆಯ ನಾಣ್ಯ, ಅಂಚೆ ಚೀಟಿ, ವಿವಿಧ ದೇಶಗಳ ನೋಟುಗಳ ಪ್ರದರ್ಶನವು ನಡೆಯಲಿದೆ. ನಿವೃತ್ತ ಹಿರಿಯ ಬ್ಯಾಂಕ್ ಮ್ಯಾನೇಜರ್ ಹುಬ್ಬಳ್ಳಿಯ ಶ್ರೀ ಗೋಪಾಲಕೃಷ್ಣ ಶಾನುಭಾಗ್ರವರು ಇದರಲ್ಲಿ ತಮ್ಮ ಅಪಾರ ಸಂಗ್ರಹದೊಂದಿಗೆ ಪಾಲ್ಗೊಳ್ಳಲಿದ್ದಾರೆ. ಕೊಂಕಣಿ ಮಠಗಳ ಸ್ವಾಮೀಜಿಯವರು ಬೇರೆ ಬೇರೆ ಕಡೆ ಚಾತುರ್ಮಾಸ ವ್ರತ ಆಚರಿಸುತ್ತಿದ್ದು, ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ. ಶ್ರೀಮದ್ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ವಾಲ್ಕೇಶ್ವರದ ಶ್ರೀ ಕಾಶಿ ಮಠದಲ್ಲಿ ನಡೆಯುತ್ತಿದ್ದು, ಆಗಸ್ಟ್ 9ರಂದು ಪೂಜ್ಯರ ಉಪಸ್ಥಿತಿಯಲ್ಲಿ ಶ್ರೀಮದ್ ಮಾಧವೇಂದ್ರ ತೀರ್ಥರ 250ನೇ ಪುಣ್ಯತಿಥಿ ಆರಾಧನೆಯು ನಡೆಯಿತು. ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ವಿಶೇಷ ಪ್ರದೋಷ ಪೂಜೆಯನ್ನು ಬೆಂಗಳೂರಿನಲ್ಲಿ ನಡೆಸಿದರು. ಸಮಾಜ ಬಾಂಧವರು ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ಮಂಗಳೂರಿನಲ್ಲಿ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಚಾತುರ್ಮಾಸವು ನಡೆಯುತ್ತಿದ್ದು, ಕೊಡಿಯಾಳ್ ಚಾತುರ್ಮಾಸದಲ್ಲಿ ಕುಮಾರಿ ಮಹಾಲಕ್ಷ್ಮಿ ಶೆಣೆ ಅವರು ಸುಗಮ ಸಂಗೀತವನ್ನು ಪ್ರಸ್ತುತಪಡಿಸಿದರು. ಬೆಂಗಳೂರಿನ ಶ್ರೀ ದ್ವಾರಕಾನಾಥ ಭವನದಲ್ಲಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರ ಚಾತುರ್ಮಾಸವು ನಡೆಯುತ್ತಿದ್ದು, ನಾಗರ ಪಂಚಮಿಯಂದು ಅವರು ಸಮಾಜದ ಒಳಿತಿಗಾಗಿ ನಾಗದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. सर्वही सर्वदोष निवृत्ती करता तसेच
का सर्वदोषानिमित्तानं संतती प्रतिबंधक दोष इत्यादी होता. त्या सर्वही आईच्या दिवसाक नागाराधन केल्यानिमित्तानं नागांतरे आणि संकर्षण म्हणून केल्या. पूजन घडीनिमित्तानं त्या सर्वही संतती प्रतिबंधक दोष निवारण जाऊन मुकाबिंदू संत उत्तम सत्यची म्हणजे तशी अनुग्रह करता. तशी केल्या पूजा अर्चा विनियोगाधिक घडीनिमित्तानं सज्जे रीती सर्प भय जाऊन त्या सर्पानिमित्तानं आटक जाऊन म्हणजे रीती समाज बांधवांक त्यांनाही प्राप्त जायनाशी त्यांनाही तुगेल आराधन करत त्याला सदवकाश समाज बांधवांक अनुग्रह करून समाज बांधवांक नित्य निरंतर ಕ್ಷೇಮಾಭಿವೃದ್ಧಿ ನಂದದ್ದು ತशी ಬರಪಟ್ಟು. ಕುಂದಾಪುರ ತಾಲೂಕಿನ ಬಡಾಬಾಳಿನಲ್ಲಿ ಇರುವ ಮೂಲ ನಾಗಸ್ಥಾನದಲ್ಲಿ ಆರ್ಗೋಡು ಶೆಣೈ ಕುಟುಂಬ ಬಾಂಧವರು ನಾಗರ ಪಂಚಮಿಯಂದು ವಿಶೇಷ ಪೂಜೆ ಸಲ್ಲಿಸಿದರು. ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ 550 ಕೋಟಿ ರಾಮನಾಮ ಜಪ ಅಭಿಯಾನದಲ್ಲಿ ಆಗಸ್ಟ್ 4ಕ್ಕೆ ಒಟ್ಟು 120 ಕೇಂದ್ರಗಳು ಸೇರಿ ಕಳೆದ 110 ದಿವಸಗಳಲ್ಲಿ ಸುಮಾರು 125 ಕೋಟಿ ರಾಮನಾಮ ಜಪಪಠಣ ನಡೆದ ಮಾಹಿತಿ ಬಂದಿದೆ. ಗೌಡ ಸಾರಸ್ವತ ಬ್ರಾಹ್ಮಣ ಸಭಾ ರಿಜಿಸ್ಟರ್ಡ್ ಮೂಲ್ಕಿ ಇವರ ವತಿಯಿಂದ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಮಾಜ ಬಾಂಧವರಿಗಾಗಿ ವಧು-ವರರ ಅನ್ವೇಷಣೆಯ ಸಂಬಂಧ ಎನ್ನುವ ವೈವಾಹಿಕ ಸಮಾವೇಶವು ಅಕ್ಟೋಬರ್ 27ರಂದು ಮೂಲ್ಕಿಯಲ್ಲಿ ದಿನಪೂರ್ತಿ ನಡೆಯಲಿದೆ. ಸೆಪ್ಟೆಂಬರ್ 30ರೊಳಗೆ ಈ ಸಮಾವೇಶದಲ್ಲಿ ಭಾಗವಹಿಸಲು ಇಚ್ಛಿಸುವವರು ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಪ್ರತಿ ತಿಂಗಳ 2ನೇ ರವಿವಾರದಂದು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನಡೆಸಿಕೊಂಡು ಬಂದಿರುವ ಬೆಂಗಳೂರಿನ GSB ಪರಿವಾರ್ ಉತ್ತರಹಳ್ಳಿ ಇವರ ವತಿಯಿಂದ ಇದೇ ಆಗಸ್ಟ್ 11ರಂದು ಶ್ರೀ ಸತ್ಯನಾರಾಯಣ ಪೂಜಾ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಭಜನೆ, ಸಮಾರಾಧನೆ ಹಾಗೂ ಶ್ರೀ ರಾಮನಾಮ ಜಪಪಠಣೆಯು ನಡೆಯಿತು. ಸುತ್ತಲಿನ ಸಮಾಜ ಬಾಂಧವರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಮೈಸೂರಿನ ಗೌಡ ಸಾರಸ್ವತ ಬ್ರಾಹ್ಮಣ ಸಭಾ ರಿಜಿಸ್ಟರ್ಡ್ ಇದಕ್ಕೆ ನೂತನ ಆಡಳಿತ ಮಂಡಳಿಯ ಆಯ್ಕೆ ಇತ್ತೀಚೆಗೆ ನಡೆಯಿತು. ಡಾಕ್ಟರ್ ಜಗನ್ನಾಥ್ ಶೆಣೈ ಗೌರವಾಧ್ಯಕ್ಷರು, ಶ್ರೀ ಸುರೇಶ್ ನಾಯಕ್ ಅಧ್ಯಕ್ಷರು, ಶ್ರೀಮತಿ ಮಮತಾ ಕಿಣಿ ಉಪಾಧ್ಯಕ್ಷರು, ಶ್ರೀ ಅಚ್ಯುತ್ ರಾಮ್ಪ್ರಸಾದ್ ಕಾಮತ್ ಕಾರ್ಯದರ್ಶಿ, ಶ್ರೀ ಗೋಕುಲ್ದಾಸ್ ಭಟ್ ಜೊತೆ ಕಾರ್ಯದರ್ಶಿ, ಶ್ರೀ ಭಾಸ್ಕರ್ ಭಟ್ ಖಜಾಂಚಿಯಾಗಿ ಆಯ್ಕೆಯಾದರು. ಇವರೊಂದಿಗೆ ಮಹೇಶ್ ಕಾಮತ್, ಗುರುಪ್ರಸಾದ್ ಹೆಗಡೆ, ಸತೀಶ್ ಪ್ರಭು, ದಾಮೋದರ್ ಪೈ, ಮಮತಾ ರಾವ್, ಸುರೇಖಾ ಕಾಮತ್, ವೆಂಕಟೇಶ್ ರಾವ್ ಇವರು ಆಡಳಿತ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾದರು. ಹುಬ್ಬಳ್ಳಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಆಯೋಜಿಸಿಕೊಂಡು ಬರುವ ಶ್ರೀ ಸತ್ಯನಾರಾಯಣ ಪೂಜಾ ಸಮಾರಂಭವು ಆಗಸ್ಟ್ 11ರಂದು ಸಮಾಜ ಮಂದಿರ ಸರಸ್ವತಿ ಸದನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಪೂಜೆ, ಭಜನೆ, ವಿಶೇಷ ರಾಮನಾಮ ಪಠಣ ಅಭಿಯಾನ, ಮಂಗಳಾರತಿ, ತೀರ್ಥಪ್ರಸಾದ ವಿತರಣೆ, ಸಂತರ್ಪಣೆ ಈ ಸಂದರ್ಭದಲ್ಲಿ ನಡೆಯಿತು. ಈಗ ಚುಟುಕು ಸುದ್ದಿಗಳು. ಬೆಂಗಳೂರಿನ ಡಾಕ್ಟರ್ ಮಲ್ಲಾರ್ಸ್ ರೆಸಿಡೆನ್ಸಿಯಲ್ಲಿ ಇತ್ತೀಚೆಗೆ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿಯ ಪ್ರಯುಕ್ತ ಆಯೋಜಿಸಿದ್ದ ಘರ್ ಘರ್ ಭಜನ್ ಈ ಕಾರ್ಯಕ್ರಮದಲ್ಲಿ 94 ವರ್ಷ ವಯಸ್ಸಿನ ಹಿರಿಯ ಶ್ರೀ ನಾರಾಯಣ್ ಶೆಣೈ ಅವರು ಪೂಜ್ಯ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಮಂಗಳಾರತಿಗೈದರು. ಉಡುಪಿಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ ಜರುಗಿದ 124ನೇ ವರ್ಷದ 7 ದಿವಸಗಳ ಭಜನಾ ಸಪ್ತಾಹ ಮಹೋತ್ಸವವು
ನಾಗರ ಪಂಚಮಿಯ ಮರುದಿವಸ ಆಗಸ್ಟ್ 10ರಂದು ಆರಂಭವಾಯಿತು. ಕುಂದಾಪುರ ತಾಲೂಕಿನ ಗೊಂಗೊಳ್ಳಿ ಮಲ್ಯರ ಮಠದಲ್ಲಿಯೂ ಈ ವರ್ಷದ ಭಜನಾ ಸಪ್ತಾಹ ಮಹೋತ್ಸವವು ಆಗಸ್ಟ್ 10ರಂದೇ ದ್ವೀಪ ಪ್ರಜ್ವಲನೆಯೊಂದಿಗೆ ಆರಂಭವಾಯಿತು. ಸದ್ಗುರು ಶ್ರೀಮದ್ ಸುಧೀಂದ್ರತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಮಹೋತ್ಸವ ಆಚರಣೆಯ ಅಭಿಯಾನದ ಪ್ರಯುಕ್ತ ಉಡುಪಿಯಲ್ಲಿ ಘರ್ ಘರ್ ಭಜನಾ ಕಾರ್ಯಕ್ರಮವು ವೇದಮೂರ್ತಿ ಚೇಂಪಿ ರಾಮಚಂದ್ರ ಅನಂತ್ ಭಟ್ ಇವರ ಮಾರ್ಗದರ್ಶನದಲ್ಲಿ ಶ್ರೀ ನರಸಿಂಹಶೆಣೆ ಸುಖಾನಂದ ಮಿಲ್ ಇಲ್ಲಿ ಇತ್ತೀಚೆಗೆ ನಡೆಯಿತು. ಸಂಸ್ಥಾನ ಶ್ರೀ ಕಾಶಿಮಠದ ಶಾಖಾಮಠ ಶ್ರೀ ಕಾಶಿಮಠ ಕೋಟ ಶ್ರೀ ಮುರಳೀಧರ ಕೃಷ್ಣ ಮುಖ್ಯಪ್ರಾಣ ದೇವಸ್ಥಾನದಲ್ಲಿ 71ನೇ ವರ್ಷದ ಅಖಂಡ ಭಜನಾ ಸಪ್ತಾಹ ಮಹೋತ್ಸವವು ಆಗಸ್ಟ್ 20ರಿಂದ 27ರ ತನಕ ನಡೆಯಲಿದೆ. ಬೆಂಗಳೂರಿನ ಶ್ರೀ ಕಾಶಿಮಠದಲ್ಲಿ ಋಗುಪಾ ಕರ್ಮವು ಆಗಸ್ಟ್ 19ರಂದು ಬೆಳಿಗ್ಗೆ 6:30ರಿಂದ 12:30ರ ತನಕ ನಡೆಯಲಿದೆ. ಕುಂದಾಪುರದ ಶ್ರೀಮತಿ ಲಕ್ಷ್ಮೀದೇವಿ ವಾಸುದೇವ್ ಕಾಮತ್ ಇವರ ಮಗಳು ಶ್ರೀಮತಿ ವಿಜಯ ಹಾಗೂ ಶ್ರೀ ಸದಾಶಿವ ಕಾಮತ್ ಇವರ ಷಷ್ಠಬ್ದಿ ಪೂರ್ತಿ ಉಗ್ರರಥ ಮಾರ್ಕಾಂಡೇಯ ಶಾಂತಿಯು ಕುಂದಾಪುರದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಆಗಸ್ಟ್ 8ರಂದು ನಡೆಯಿತು. ಹುಬ್ಬಳ್ಳಿಯ ಶ್ರೀ ಕಾಶಿಮಠ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಶ್ರೀ ಸತ್ಯನಾರಾಯಣ ಪೂಜೆಯು ಆಗಸ್ಟ್ 15ರಂದು ನೆರವೇರಲಿದೆ ಹಾಗೂ ಆಗಸ್ಟ್ 16ರಂದು ವರಮಹಾಲಕ್ಷ್ಮಿ ವ್ರತವು ನಡೆಯಲಿದೆ. ಇಲ್ಲಿಗೆ ವಾರಕ್ಕೊಮ್ಮೆ ವಾರ್ತೆ ಕಾರ್ಯಕ್ರಮವು ಮುಕ್ತಾಯವಾಯಿತು. ಇಲ್ಲಿಯ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಲು ಕೋರಿಕೆ. ಸರ್ವರಿಗೂ ವಂದನೆಗಳು.